ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅಭ್ಯುದಯ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಎಲ್ಲರಿಗೂ ನಮಸ್ಕಾರ. ಏನು ಮಾಹಿತಿಪ್ಪ ಅಂತಂದ್ರ KCET ಇಂದ ಒಂದು ಗುಡ್ ಅಪ್ಡೇಟ್ ಕೊಟ್ಟಿದ್ದಾರೆ ಎಲ್ಲ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ಏನು ಗುಡ್ ನ್ಯೂಸ್ ಅಪ್ಪ ಅಂತಂದ್ರ KCET ಇಂದ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಅನ್ನೋದು ಒಂದು ಡೇಟ್ ಬಿಟ್ಟಾರ. ಅದು ಯಾವಾಗಪ್ಪ ಅಂತಂದ್ರ ಜನವರಿ 17, ಇದೇ ತಿಂಗಳ 17ನೇ ತಾರೀಕಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಲ್ಲ. ಎಲ್ಲರಿಗೂ ನಮ್ಮ PUC ಈಗ ಕಲಿತಿರ್ತಿರಲ್ಲ, ಫ್ರೆಶರ್ ಕಲಿತಿರ್ತಿಲ್ಲ, ಅವರೆಲ್ಲರಿಗೂ ಮಾಹಿತಿ ಗೊತ್ತಿರಬೇಕು. ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಇರ್ತಾರ, ಅವ್ರಿಗೆ ಇದು ಮಾಹಿತಿ ಗೊತ್ತಿರಲ್ಲ. ಇದು ಯಾರಿಗೆ ಗೊತ್ತಿರ್ತದ ಅವ್ರಿಗೂ ಕೂಡ ತಿಳಿಸ್ಬೇಕು. ನೀವು 17ನೇ ತಾರೀಕು ಜನವರಿ ತಾರೀಕು ಮಾಡ್ತಾರ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದ. ಅದ್ರ ಜೊತೆಗೇನೆ ಇನ್ನೊಂದೇನಪ್ಪಾ ಅಂತಂದ್ರ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡ್ಯಾರ. ಯಾವ ಡೇಟ್ ಅಂದ್ರ 23/4/2026 ಎರಡು ಎಕ್ಸಾಮ್ ಇರ್ತಾವ. ಒಂದು ಫಿಸಿಕ್ಸ್, ಒಂದು ಕೆಮಿಸ್ಟ್ರಿ. ಗುರುವಾರ ಯಾವ ಇರ್ತಂದ್ರ 10:30ರಿಂದ 11:50 ಏನ್ ಮಾಡ್ತಾರೆ, ಫಿಸಿಕ್ಸ್ ಅಂತಾರೆ. ಬೆಳಗ್ಗೆ 60 ಮಾರ್ಕ್ಸ್ ಇರ್ತದ. ಅದೇ ಮಧ್ಯಾಹ್ನ 2:30ರಿಂದ 3:50 ಮಧ್ಯಾಹ್ನ ಕೆಮಿಸ್ಟ್ರಿ ಇರ್ತದೆ. ಅದು 60 ಮಾರ್ಕ್ಸಿಗೆ. ಸೇಮ್ ಹೋದ ವರ್ಷ ಏನು ಪ್ಯಾಟರ್ನ್ ಸೇಮ್, ಅದೇ 60 ಮಾರ್ಕ್ಸಿಗೆ ಸೇಮ್ ಐತಿ. ಅದೇ ಐತಿ. ಒಳ್ಳೆ ಮರುದಿನ 24ನೇ ತಾರೀಕಿಗೆ ಏನೈತಿ, ಅದೇ ಬೆಳಗ್ಗೆ ಸೇಮ್ ಟೈಮ್ ಇರ್ತದ. ಮತ್ತೆ ಮ್ಯಾಥ್ಸ್ ಇರ್ತದ 60 ಮಾರ್ಕ್ಸಿಗೆ. ಒಳ್ಳೆ ಅದೇ ಮಧ್ಯಾಹ್ನ ಸೇಮ್ ಟೈಮಿಂಗು ಬಯಾಲಜಿ ಇರ್ತದ 60 ಮಾರ್ಕ್ಸಿಗೆ. ಇವು ಎರಡು ಡೇಟ್ ನೆನ್ಪಿಟ್ಕೋಬೇಕು. ಯಾವ ಟೈಮಿಂಗ್ಗೆ ಎಕ್ಸಾಮ್ ನಡೀತದೆ ಅದು ನೆನ್ಪಿಟ್ಕೋರಿ. ಮಸ್ಟ್ ಅಂಡ್ ಶುಡ್ ಆಗಿ 17ನೇ ತಾರೀಕಿಗೆ, ಜನವರಿ ಇದೇ ತಿಂಗಳ 17ನೇ ತಾರೀಕಿಗೆ ಏನ್ ಮಾಡ್ತಾರ, ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರ. ಎಲ್ಲಾ ವಿದ್ಯಾರ್ಥಿಗಳು ತಿಳಿಯಲ್ಲಿ ಇರಬೇಕು, ನೆನಪಿಟ್ಟುಕೊಳ್ಳಿ. ಮತ್ತೆ ಇನ್ನೊಂದು ಡಾಕ್ಯುಮೆಂಟ್ಸ್ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು, ಯಾವ ರೀತಿಯಾಗಿನ ಡಾಕ್ಯುಮೆಂಟ್ಸ್ ನಿಮ್ಮ ಅಪ್ಡೇಟ್ ಆಗಿಲ್ಲ ಅವೆಲ್ಲ ಈಗ ಮಾಡ್ಕೋಬೇಕಂದ್ರ ಈ ಅಪ್ಲಿಕೇಶನ್ ಹಾಕೋ ಟೈಮ್ದಾಗ ನಿಮ್ಗ ಯಾವುದೇ ತರ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಕ್ಕಾಗಲ್ಲ. ಯಾಕೆ ಅಪ್ಡೇಟ್ ಮಾಡೋದಿರ್ತಾವ. ಈಗ ಎಕ್ಸಾಂಪಲ್ ಆಧಾರ್ ಕಾರ್ಡ್ ತಗೋರಿ. ಆಧಾರ್ ಕಾರ್ಡ್ ಏನ್ ಮಾಡ್ಬೇಕು, ಏನೊಮ್ಮೆ ಒಂದು ಅಪ್ಡೇಟ್ ಮಾಡಿಂದ ಒಂದು 15 ದಿನ ಬೇಕು ಅಪ್ಡೇಟ್ ಆಗಕ್ಕೆ ಆಧಾರ್ ಕಾರ್ಡ್. ಅದಕ್ಕಾಗಿ ಮುಂಚೆ ಏನ್ ಮಾಡ್ಬೇಕು, ನೀವು ಇನ್ನ 15 ದಿನ ಟೈಮ್ ಐತಿ, ನೀವೆಲ್ಲ ಅಪ್ಡೇಟ್ ಮಾಡ್ಕೋಬೇಕು. ಹಾಗಾಗಿ ಇದೇ ತಿಂಗಳ 17ನೇ ತಾರೀಕಿಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದ. ಎಲ್ಲ ನೆನಪಿನ ಇರಲಿ. ಮತ್ತೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡ್ಯಾರ. ಇನ್ನೇ ಹೇಳಿ ನಿಮ್ಗ ಎಲ್ಲರ ಮಾಹಿತಿ ಇರಲಿ. ಇನ್ನೊಂದು ಏನಪ್ಪಾ ಅಂದ್ರೆ ಹೊಸದಾಗಿ ಹೊರನಾಡು ಹಾಗೂ ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಬೆಂಗಳೂರು, ಬೆಳಗಾವಿ, ವಿಜಯಪುರ ಮತ್ತು ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಇವು ಎಕ್ಸಾಮ್ ನಡೀತಾವ. ಏನಪ್ಪಾ ಅಂದ್ರ ಈಗ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಇರ್ತಾರ, ಅವ್ರು ಕೂಡ ಅಪ್ಲಿಕೇಶನ್ ಹಾಕಿರ್ತಾರ. ಅವ್ರಿಗೆ ಏನ್ ಮಾಡ್ತಾರಂದ್ರ ಒಂದು ಎಕ್ಸಾಮ್ ಮಾಡಿಸ್ತಾರ, ಲ್ಯಾಂಗ್ವೇಜ್ ಎಕ್ಸಾಮ್. ಯಾವಾಗ ಅಂದ್ರೆ 22ನೇ ತಾರೀಕಿಗೆ ಈ ಎಕ್ಸಾಮ್, ಎರಡು ಎಕ್ಸಾಮ್ ಮುಂಚೆ 22ನೇ ತಾರೀಕಿಗೆ ಈ ಎಕ್ಸಾಮ್ ತಗೊಂತಾರ. ಅಂದ್ರೆ ಅವ್ರಿಗೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಇದು ಅವ್ರು 8ನೇ ತರಗತಿಯ ಮಟ್ಟದ ಒಂದು ಲ್ಯಾಂಗ್ವೇಜ್ ಕ್ವಶನ್ ತೆಗಿತಾರ. ಅವ್ರಿಗೂ 50 ಮಾರ್ಕ್ಸ್ ಇರ್ತದ ಅವ್ರಿಗಿದು. ಇನ್ನ ಅಪ್ಲಿಕೇಶನ್ ಹಾಕಕ್ಕೆ ಯಾವ ಡಾಕ್ಯುಮೆಂಟ್ ಬೇಕನ್ನೋದು ನಿಮ್ಗೆ ಈ ಮಾಹಿತಿ ಹೇಳ್ತೀನಿ. ಅಂದ್ರೆ ಅಪ್ಲಿಕೇಶನ್ ಈಗ ರೆಡಿ ಮಾಡ್ಕೋಬೇಕಾಗ್ಬೇಕು. ನೀವು ಅಪ್ಲಿಕೇಶನ್ ಹಾಕಕ್ಕೆ ಯಾವ ತರ ಡಾಕ್ಯುಮೆಂಟ್ ಬೇಕು ಅನ್ನೋದು ನೀವು ರೆಡಿ ಮಾಡ್ಕೋಬೇಕಲ್ಲ. ಅದ್ರ ಸಂಬಂಧ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅನ್ನೋದು ನಿಮ್ಗೆ ಮಾಹಿತಿ ಹೇಳ್ತೀನಿ. ಬರ್ರಿ, ಯಾವಾಗ ಹೇಳ್ತೀನಿ ನಿಮಗೆ ಯಾವ್ಯಾವ KCET ಅಪ್ಲಿಕೇಶನ್ ಹಾಕಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿದ್ದೆ ನಿಮಗೆ ರೆಡಿ ಮಾಡ್ಕೋಬೇಕ. ಮೊದಲನೇದಾಗಿ SSLC ಮಾರ್ಕ್ಸ್ ಕಾರ್ಡ್. ಇದು ಖಂಡಿತವಾಗಿ ಬೇಕೇ ಬೇಕು ನಮಗೆ. ಯಾಕಂದ್ರೆ ಇದ್ರಲ್ಲಿಂದ ಒರಿಜಿನಲ್ ಬೇಕಾಗ್ತದೆ, ಇದರಿಂದ ಅಪ್ಲಿಕೇಶನ್ ಹಾಕಕ್ ಬರಲ್ಲ. ಮತ್ತೆ ಆಧಾರ್ ಕಾರ್ಡ್ ನೆಕ್ಸ್ಟ್, ಎರಡನೇದಾಗಿ ಆಧಾರ್ ಕಾರ್ಡ್ ನಿಮ್ಗೆ ಹೆಂಗಿರ್ಬೇಕಪ್ಪ ಅಂತಂದ್ರ ಈ SSLC ಮಾರ್ಕ್ಸ್ ಕಾರ್ಡ್ ಹೆಂಗ್ ಇರ್ತಾರ ನೇಮ್, ನಿಮ್ ನೇಮು, ನಿಮ್ ತಂದೆ ಹೆಸರು, ನಿಮ್ ತಾಯಿ ಹೆಸರು ಯಾವ ತರ ಇರುತ್ತೆ ಅದೇ ತರನೇ ಮಾರ್ಕ್ಸ್ ಕಾರ್ಡ್ ನಲ್ಲಿ, ಇದು ಆಧಾರ್ ಕಾರ್ಡ್ ನಲ್ಲಿ ಸೇವ್ ಮಾಡಬೇಕು. ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಕೋಬೇಕು. ಯಾಕಂದ್ರ ಅದೇ ತರ ಸೇಮ್ ಇರ್ಲಿಕ್ಕಂದ್ರ ಅಪ್ಲಿಕೇಶನ್ ತಗೊಳಲ್ಲ. ಮತ್ತೆ ಇನ್ನೊಂದು ಆಧಾರ್ ಕಾರ್ಡ್ ನೀವು ಎಷ್ಟೋ 5 ವರ್ಷದ 6 ವರ್ಷದಿಂದ ನಿಮ್ಮ ಫೋಟೋ ಇರ್ತದ, ಆ ಫೋಟೋ ಕೂಡ ಅಪ್ಡೇಟ್ ಮಾಡ್ಕೋಬೇಕಾಗ್ತದ. ಯಾಕಂದ್ರೆ ಅಪ್ಡೇಟ್ ಮಾಡಿಲ್ಲ ಅಂದ್ರ ಅದು ಇದಾಗಲ್ಲ, ಮತ್ತೆ ನಿಮ್ಮ ಅಪ್ಲಿಕೇಶನ್ ತಗೊಳಲ್ಲ. ಮತ್ತೆ ಮೂರನೇದಾಗಿ ಇನ್ಕಮ್ ಕಾಸ್ಟ್ ನೀವು ನಿಮ್ಗೆ ರೀಸೆಂಟ್ ಆಗಿದ್ದು ಬೇಕಾಗ್ತದ. 5 ವರ್ಷದಿಂದ ಇನ್ನಿದ್ದು ಯಾವುದೇ ಅಪ್ಲಿಕೇಶನ್ ಅದನ್ನು ತಗೋಲ್ಲ. ಈ ರೀಸೆಂಟ್ ಆಗಿ ನೀವು ಇನ್ಕಮ್ ಕಾಸ್ಟ್ ಮಾಡಿಸ್ಬೇಕಾಗ್ತದ. ನಾಲ್ಕನೇದಾಗಿ ಸ್ಟಡಿ ಸರ್ಟಿಫಿಕೇಟ್ ಏನಪ್ಪಾ ಅಂತಂದ್ರ ನೀವು 1 to ಇಲ್ಲಿ ತನ PUC ತನ ಏನ್ ಕಲಿತಿರಲ್ಲ ಅವಷ್ಟು ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಂಡು ನಿಮ್ಮ BO ಸೈನ್ ಬೇಕಾಗ್ತದ. BO ಸೈನ್ ಮಾಡಿಸ್ಬೇಕು. BO ಸೈನ್ ಮಾಡಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲಿಪ್ಪ ಅಂತಂದ್ರ BO ಸೈನ್, ಮತ್ತೆ DDPI ನಿಮ್ಮ ಜಿಲ್ಲೆಯ DDPI ಅವರು ಕೂಡ ಸೈನ್ ಬೇಕಾಗ್ತದ. ಅದೊಂದು ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು, ಇದು ಕನ್ನಡ ಮೀಡಿಯಂ ಕೂಟ. ನೀವು ಯಾರು ಕನ್ನಡ ಮೀಡಿಯಂದಲ್ಲಿ ಕಲ್ತಿರ್ತಿರಲ್ಲ ಅವ್ರು ಕೂಡ ನೀವು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬರ್ಸ್ಕೊಂಡ್ಬರ್ಕೋತದ. ಯಾಕಂದ್ರೆ ನಿಮ್ಗೆ ಅದನ್ನು ಅಪ್ಲೋಡ್ ಮಾಡ್ಕೋತದ.
ಯಾರು ಕಲ್ತಿರ್ತಿರಲ್ಲ ಬರ್ಸಿ ಇಟ್ಕೊಳ್ರಿ. ಯಾಕಂದ್ರೆ ಭಾರಿ ಹೆಲ್ಪ್ ಆಗ್ತದೆ ನಿಮ್ಗೆ. ಯಾಕೆ ಸೀಟ್ ಸಿಕ್ಕಾಗ ಕಡಿಮೆ ರ್ಯಾಂಕ್ ಇದ್ರು ಕೂಡ ನಿಮ್ಗೆ ಸೀಟ್ ಸಿಗೋ ರ್ಯಾಂಕ್ ಸಾಧ್ಯ ಇರ್ತದ. ಮತ್ತೆ ರೂರಲ್ ಯಾರು ನೀವು 1 to 10ನೇ ಮಟ್ಟನೂ ನೀವು ಹಳ್ಳಿ ಪ್ರದೇಶದಲ್ಲಿ ಕಲ್ತಿರ್ತಿರಲ್ಲ ಅವರು ಕೂಡ ನೀವು ರೂರಲ್ದು ಸರ್ಟಿಫಿಕೇಟ್ ಬರ್ಸ್ಬೇಕಾಗ್ತದ. ಇದ್ರೆ ಬರೆಸ್ರಿ, ಭಾರಿ ಹೆಲ್ಪ್ ಆಗ್ತದ. ಮತ್ತೆ ನೆಕ್ಸ್ಟ್ 7ನೇದಾಗಿ HK ಹೈದರಾಬಾದ್ ಕರ್ನಾಟಕದವ್ರು ಯಾರು ಇರ್ತಿರಲ್ಲ ಅವ್ರಿಗಂತೂ ಭಾರಿ ಹೆಲ್ಪ್ ಇದು. ಯಾರು ಸರ್ಟಿಫಿಕೇಟ್ ಇರಲ್ಲ ಅವ್ರು ನೀವು ಈಗ ತಗೋರಿ, ಅದನ್ನ ID ನಂಬರ್ ಇರ್ತಾ ID ನಂಬರ್ ಅಪ್ಲೋಡ್ ಮಾಡೋಕತ್ತ. ನೀವು HK ಹೈದರಾಬಾದ್ ಕರ್ನಾಟಕದವರು ನೀವು ಕಡಿಮೆ ರ್ಯಾಂಕ್ ತೊಂದಿರೋದಕ್ಕೂ ಸಹ ನಿಮ್ಗೆ ಸೀಟ್ ಸಿಗೋ ಭಾಳ ಸಹಿತ ಇರ್ತದ, ಭಾರಿ ಹೆಲ್ಪ್ ಆಗ್ತದ. ಮೊದಲೇ ಮತ್ತೆ 8ನೇದು ಬ್ಯಾಂಕ್ ಪಾಸ್ಬುಕ್. ಬ್ಯಾಂಕ್ ಪಾಸ್ಬುಕ್ ಯಾಕಪ್ಪ ಅಂದ್ರ ಅದನ್ನ ಅಪ್ಲೋಡ್ ಕೇಳ್ತಾರ. ನೀವು ಸೀಟ್ ಸಿಕ್ಕಾಗ 1 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ಕೋತ, 1 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಂತ ಹೇಳ್ತಾರ. ಅದು ನಿಮ್ಗೆ ಒಳ್ಳೆ ಸೀಟ್ ಬೇಡ ಅಂದ್ರು ಒಳ್ಳೆ ರಿಫಂಡ್ ಮಾಡ್ತಾರ ಅಮೌಂಟ್ ಅವನ್ನ. ಅದಕ್ಕಾಗಿ ನಾವು ಬ್ಯಾಂಕ್ ಪಾಸ್ಬುಕ್ ಅದ್ರಲ್ಲಿ ಡೀಟೇಲ್ಸ್ ಎಲ್ಲ ಹಾಕ್ಬೇಕಾಗ್ತದ. ಮತ್ತೆ 9ನೇದು ಮೊಬೈಲ್ ನಂಬರ್ ಅಂತೂ ಕಡ್ಡಾಯವಾಗಿ ಹಾಕ್ಲೇಬೇಕು. ನೀವು ಒಂದು ಅಲರ್ಟ್ ನಂಬರ್ ಅಂತ ಇರ್ತಿರಲ್ಲ ಅದು ಆ ನಂಬರ್ನ ಖಂಡಿತ ಹಾಕ್ಬೇಕು. ಯಾವ ಚಲೋ ನಂಬರು ಯಾವ ಇರ್ತ ಆ ನಂಬರ್ನ ಅಲ್ಲಿ ಹಾಕ್ಬೇಕು. ಮತ್ತೆ 10ನೇದು ಇಮೇಲ್ ಐಡಿ ಇದು ಕಂಪಲ್ಸರಿ ಬೇಕೇ ಬೇಕು. ಒಂದು ಮೇಲ್ ID ನಿಮ್ಮ ಎಲ್ಲರ ಇದ್ದೇ ಇರ್ತದ, ಅದೊಂದು ಇಟ್ಕೋರಿ. ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡ್ಬೇಕಾಗ್ತದ, ಅದೊಂದು ರೆಡಿ ಮಾಡಿಟ್ಕೋರಿ. ಮತ್ತೆ ತಂಬು, ನಿಮ್ ಲೆಫ್ಟ್ ತಂಬ್ ಬೇಕಾಗ್ತದ, ಅದು ಕೂಡ ನಿಮ್ಗೆ ಅದನ್ನು ರೆಡಿ ಮಾಡಿಕೊಡ್ರಿ. ಇನ್ನ ರೀಸೆಂಟ್ ಫೋಟೋನು ಅಪ್ಲೋಡ್ ಮಾಡ್ಬೇಕು. ಅದು ಕೂಡ ಎಲ್ಲಾನು ಇಟ್ಟು ಡಾಕ್ಯುಮೆಂಟ್ ಕೂಡ ನೀವು ಏನ್ ಮಾಡ್ಬೇಕು, ರೆಡಿ ಮಾಡಿ ಇಟ್ಕೋಬೇಕು. ಯಾಕಂದ್ರ ಇದೇ 17 ತಾರೀಕು ಅಂತ ಹೇಳಿ ನಿಮ್ಗ 17 ತಾರೀಕ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದ. ಅಷ್ಟರೊಳಗಡೆ ನೀವು ಇಷ್ಟೆಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು. ಯಾಕಂದ್ರ ಒಂದು ತಿಂಗಳು ಒಳಗಾಗಿ ನಿಮ್ಗೆ ಏನಿರ್ತದ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೊಟ್ಟಿರ್ತಾನ. ಯಾಕಂದ್ರೆ ಅವಾಗಲೇ ಯಾವ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೋಕ್ ಆಗಲ್ಲ. ಅದಕ್ಕೆ ಈಗಾಗಲೇ ಎಲ್ಲಾ ವಿದ್ಯಾರ್ಥಿಗಳು 15 ದಿನ ಟೈಮ್ ಐತಿ. ಎಲ್ಲಾ ವಿದ್ಯಾರ್ಥಿಗಳು ಈಗ ಏನ್ ಮಾಡ್ಬೇಕು, ರೆಡಿ ಮಾಡಿ ಇಟ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಆಧಾರ್ ಕಾರ್ಡ್. ಈ ಆಧಾರ್ ಕಾರ್ಡ್ ಅಂತೂ ನೀವು ಈಗ ಅಪ್ಡೇಟ್ ಮಾಡಿಸ್ಬೇಕು. ಯಾಕಂದ್ರ ಅವಾಗ ನಿಮ್ಮ ಅಪ್ಲಿಕೇಶನ್ ಹಾಕೋ ಟೈಮ್ದಾಗ ಯಾರಿಗೂ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿ 15-20 ದಿನಕ್ಕೆ ಅಪ್ಡೇಟ್ ಆಗ್ತದ. ಯಾಕಂದ್ರೆ ಈಗ ನೀವು ಮೇನ್ ಇದೊಂದು ಅಪ್ಡೇಟ್ ಮಾಡ್ಕೋರಿ, ಭಾಳ ಇದೇ ಇಂಪಾರ್ಟೆಂಟ್ ಇದ್ದು ಆಧಾರ್ ಕಾರ್ಡ್. ನಿಮ್ ಯಾವ ಫೋಟೋನ ಚೇಂಜ್ ಮಾಡ್ಕೋರಿ. ಈ ನಿಮ್ಮ ಪ್ರೆಸೆಂಟ್ ಯಾವ ನಂಬರ್ ಐತೆ ಅದೇ ನಂಬರ್ನ ಆ್ಯಡ್ ಮಾಡ್ಕೋರಿ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋರಿ. ಮತ್ ನಿಂದ KCT ಇಂದ ಯಾವ ತರ ಏನಾದ್ರು ಅಪ್ಡೇಟ್ ಬಂದ್ರ ಮುಂದೆ ತಿಳಿಸ್ತೀನಿ ನಿಮ್ಗ. ಯಾರ್ಯಾರು ನಮ್ಮ ಹಬ್ಬುದಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಅನ್ನೋದು ನಮ್ಮ ಯೂಟ್ಯೂಬ್ ಚಾನಲ್ ಐತಿ, ಆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ದು ಏನೇ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾವ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.